ಮಾಡುತ್ತಾ ಕೊಡ್ತೀವಿ ಅವ್ವ. ಅವ್ವ ಒಂದು ವಾರದಿಂದ ನೋಡ್ತಾ ಇದ್ದೀನಿ ಅವ್ವ. ಮಗ ದುಡಿದು ಮನೆಗೆ ಬಂದಾಗ ಅಕ್ಕರೆಯಿಂದ ಮಾತನಾಡಿಸಿ ನಗುತ್ತಾ ಇರುವವಳು ಸರಿಯಾಗಿ ಮಗನ ಜೊತೆ ಮಾತನಾಡ್ತಾ ಇಲ್ಲ, ಊಟ ಕೂಡ ಮಾಡ್ತಾ ಇಲ್ಲ. ಯಾವತ್ತ ನೋಡಿದರೂ ಯಾವುದೋ ಒಂದು ಆಲೋಚನೆಯಲ್ಲಿ ಚಿಂತೆ ಮಾಡ್ತಾ ಕೂತಿರುವೆ. ಯಾಕವ್ವ ತಾಯಿ, ಮನೆಯ ಹಿರಿಯ ಮಗನಾದ ಏನಾದರೂ ತಪ್ಪು ದಾರಿ ತಿಳಿದು ಈ ನಿನ್ನ ಮನೆತನದ ಮರ್ಯಾದೆ ಕಳೆಯುವಂಥ ಕೆಲಸ ಮಾಡಿದ್ದೇನೇನು ಬೇಯವ್ವ? ಹೇಳ್ತಾಯಿ, ಈ ನಿನ್ನ ಹಿರಿ ಮಗ ಏನಾದರೂ ತಪ್ಪು ದಾರಿ ತುಳಿದಿದ್ರ ನಿನ್ನ ಕಾಲು ಬಿದ್ದು ಕ್ಷಮೆ ಕೇಳ್ತೀನಿ ತಾಯಿ. ಏನು ಮಾಡಿನಂತ ಅಲ್ಲಪ್ಪ, ನೀನು ಯಾವ ತಪ್ಪು ಮಾಡ್ತೀಯೋ? ಯಾವುದು ತಪ್ಪು ಮಾಡ್ದ ನಿನ್ನ ಮೇಲೆ ತಪ್ಪು ಹೊರಿಸಿದ್ರ ನಾನು ಯಾವ ನರಕಕ್ಕೆ ಹೋಗ್ಲಪ್ಪ, ಯಾವ ಪಾಪಕ್ಕೆ ಹೋಗ್ಲಿ? ನನಗ ನಿನ್ನ ಬದ್ದಲ್ಲಿ ಯಾವುದೂ ಚಿಂತೆ ಇಲ್ಲಪ್ಪ. ನಿಮ್ಮ ತಮ್ಮ ಎಲ್ಲ ಬಂಗಾರ ಮಾರಿ ಅವನ್ ಹರ ಕೊಟ್ಟಿ, ಆದ್ರ ನೀನೇ ಎಲ್ಲ ಹರ್ಕೊಂಡ್ ಬಾ ಅಂತ ಹೋಗಿ 1 ವರ್ಷ ಆಯ್ತು, ಇನ್ನೂ ಮನೆಗೆ ಬಂದಿಲ್ಲ. ಅಲ್ಲಿ ದೀನ ಕೊಟ್ಟು ಏನ್ ಮಾಡ್ದೋ, ಎಲ್ಲಿ ಉಣ್ತಾನೋ, ಎಲ್ಲಿ ತಿಂತಾನೋ, ಹೇಗಿದ್ದಾನೋ, ನಾ ಹೇಗಿದ್ರು ಹೆಂಗಿಲ್ಲ ಅಂತ ಒಂದು ಕಾಗದ ಸುಧಾ ಬರ್ದಿಲ್ಲ. ನನಗಂತೂ ಅವನದೇ ಚಿಂತೆ ಆಗಿ ಹೋಗ್ಬಿಟ್ಟೈತೆ ನೋಡಪ್ಪ. ಹೌದು ನೋಡ್ಬೇವ, ಯಾಕೆಂದ್ರೆ ತಮ್ಮನಿಗೆ 10 ಲಕ್ಷ ರೂಪಾಯಿ ಕೊಟ್ಟು ಕಳಿಸಿದ್ದೀವಿ, ಸಾಲ ಹರಿದು ಸಲಿಕಲಿ ಅಂತ. ಆದರೆ 1 ವರ್ಷ ಆಯಿತು, ಒಂದು ಫೋನ್ ಕೂಡ ಮಾತನಾಡಿಲ್ಲ, ತಾಯಿ ಹೇಗಿದ್ದಾಳಂತ ಕೇಳಿಲ್ಲ. ಅವ್ವ, ಇವತ್ತು ಮುಂಜಾನೆ ಹೊಲದಲ್ಲಿ ಕೆಲಸ ಮಾಡಿ ದನ ಕರುಗಳಿಗೆ ನೀರು ಕುಡಿಸಿ ಮೇವು ಒಗೆದು ಸ್ವಲ್ಪ ಆಯಾಸವಾಗಿ ಮಾವಿನ ಮರದ ಕೆಳಗೆ ಕುಳಿತುಕೊಂಡೆ. ಅವಾಗ ತಮ್ಮನ ನೆನಪಾಯ್ತು ಬೇಯವ್ವ. ಹಾಗಾದರೆ ತಮ್ಮನಿಗೆ ಒಂದು ಫೋನ್ ಮಾಡಿ ತಮ್ಮನ ಜೊತೆ ಮಾತಾಡಬೇಕಂತ ತಮ್ಮನಿಗೆ ಒಂದು ಫೋನ್ ಮಾಡಿದೆ. ಮಾತಾಡ್ದನೋ? ಇಲ್ಲವ್ವ, ನಾನು ಮಾಡಿದಂಥ ಫೋನನ್ನು ಯಾರೋ ಒಬ್ಬರು ಹೆಣ್ಣು ಮಗಳು ಫೋನ್ ಎತ್ತಿ ಮಾತನಾಡಿದ್ರಮ್ಮ. ಯಾರು ಮಾತಾಡಿದ್ರು? ಅಣ್ಣ, ಫೋನಲ್ಲಿ ಮಾತಾಡ್ದು ಬೇರೆ ಯಾರು ಅಲ್ಲಣ್ಣ, ನಿಮ್ಮ ಸೊಸೆ ಅರ್ಥಾತ್ ನನ್ನ ಧರ್ಮ ಪತ್ನಿ. ತಮ್ಮ, ಏನು ಹೇಳ್ತಾ ಇದ್ದೀಯೋ? ನನ್ನ ಮಗ ಸಾಲಿ ಕಲ್ತು ಮನೆಗೆ ಬರ್ತಾನ, ಆದರೆ 1 ವರ್ಷ ಆಯ್ತು ಹೋಗಿ ನನ್ನ ಮಗನ ಚಿಂತೆ ಅಂತ ತಾಯಿ ಚಿಂತೆ ಮಾಡ್ಕೊತ ಕೂತಾಳ. ಆದರೆ ಫೋನ್ನಲ್ಲಿ ಮಾತನಾಡಿದವಳು ಬೇರೆ ಯಾರೂ ಅಲ್ಲ, ನನ್ನ ಧರ್ಮಪತ್ನಿ ಅಂತ ಹೇಳ್ತಾ ಇದ್ದೀಯಾ? ಯಾಕೋ ಇನ್ನು ಜನ್ಮ ಕೊಟ್ಟ ತಾಯಿ ಸತ್ತಿಲ್ಲೋ ಬದುಕಿದ್ದಾಳೆ. ಆದರೆ ಜನ್ಮ ಕೊಟ್ಟ ತಾಯಿ ಒಡ ಹುಟ್ಟಿದ ಅಣ್ಣನಿಗೆ ಹೇಳದೆ ಕೇಳದೆ ನಾನು ಮದುವೆ ಮಾಡಿಕೊಂಡು ಬಂದಿದ್ದೇನೆ ಅಂತ ಹೇಳ್ತಿರುವೆಲ್ಲ, ಹೇಳಲಿಕ್ಕೆ ನಾಚಿಕೆ ಆಗುದಿಲ್ಲವೇ ಈ ನಿನ್ನ ಹೇಸಿ ಜನ್ಮಕ್ಕೆ? ಅಣ್ಣ ನೋಡಣ್ಣ, ನಾನೇಕೆ ಸುಳ್ಳು ಹೇಳಣ್ಣ? ನಿಜವಾಗಿ ನನ್ನ ಧರ್ಮ ಪತ್ನಿ, ಅವಳ ಹೆಸರು ಗೀತಾ ಅಂತ. ಏನ್ ಹೇಳ್ತಾ ಇದೀಯೋ? ಏನ್ ಹೇಳ್ತಾ ಇದೀಯ? ಅಲ್ಲೋ, ಕುಟ್ಟದಂಗ ನಿಮ್ಮಣ್ಣದನ, ಇನ್ನು ನಾನು ಬದುಕಿನಿ ಅಂತದ್ರಾಗ ನಮ್ಗೆ ಹೇಳಿದ ಮದುವೆ ಮಾಡ್ಕೊಂಡು ಬಂದಿಯಲ್ಲ, ಇದು ನಿನಗೆ ಸರಿ ಅನಿಸುತ್ತಾನೋ? ಅವ್ವ, ಮದುವೆ ಅಷ್ಟೇ ಮಾಡ್ಕೊಂಡು ಬಂದಿಲ್ವೇ ನಾನು? ಮತ್ತೆ ನಿಮ್ಗೆ ಎತ್ತಿ ಆಡ್ಸಾಕ ಒಂದು ಮಗುನು ಕೂಡ ಕರ್ಕೊಂಡು ಬಂದಿದ್ದೀನಿ. ಏ ಗೀತಾ, ಬಲಗಾಲಿಟ್ಟು ಒಳಗೆ ಬಾ. ಏನು ಹೇಳಂದ? ಹಣ ಕೈಯಲ್ಲಿ ಇಸಿದುಕೊಂಡು ಹೋಗುವಾಗ ಅವ್ವ, ನಾನು ಇಲ್ಲಿಯವರೆಗೆ ಮಾಡಿದ್ದು ತಪ್ಪಾಗಿದೆ, ಇನ್ನು ಮುಂದೆ ತಪ್ಪು ಮಾಡೋದಿಲ್ಲ. ಈ ಹಣ ಓದು ಸಾಲ ಕೊಟ್ಟು ನಾನು ಒಳ್ಳೆಯ ರೀತಿಯಿಂದ ವಿದ್ಯೆ ಕಲಿತು ನೌಕರಿ ತೆಗೆದುಕೊಂಡು ಬಂದು ಇದರ ದುಪ್ಪಟ್ಟ ಬಂಗಾರ ತಂದು ನಿನ್ನ ತಾಯಿ ಕೈಯ ಕೊಡ್ತೀನಿ ಅಂತ ತಾಯಿ ಪಾದ ಮುಟ್ಟಿ ಹಾನಿ ಮಾಡಿ ಹೇಳಿಗಿಲ್ಲೋ ನಾ ವಿವೇಕಿ? ತಾಯಿ ಪಾದ ಮುಟ್ಟಿ, ಆದ್ರೆ ಬರುವಾಗ ನೌಕರಿ ತೆಗೆದುಕೊಂಡು ಮನೆಗೆ ಬಂದ ತಾಯಿ ಆಸೆ ಈಡೇರಿಸೋದು ಬಿಟ್ಟ ಮದುವೆ ಆಗಿ ನೀ ಒಂದು ಮಗುನು ಕೂಡ ಎತ್ಕೊಂಡು ಬಂದೇನಂತ ಹೇಳ್ತಾ ಇದ್ದೀಯಲ್ಲೋ? ಯಾಕೋ ಎತ್ತವರ ಕೊಳ್ಳಿಗೆ ಕೊಳ್ಳಿಡಲಿಕ್ಕೆ ಏಕೆ ನಿನ್ನ ಮನಸ್ಸಿಗೆ ಬರ್ತಾ ಇದೆ? ಅಣ್ಣ, ನೀನು ಬಾಯಿಗೆ ಬಂದಂತೆ ಮಾತನಾಡಬೇಡಣ್ಣ. ನೋಡಣ್ಣ,
ಈ ಮನೆಯಲ್ಲಿ ಬರ್ತಕ್ಕಂಥ ಆಸ್ತಿ ಪಾಲನ್ನು ಕೊಟ್ಬಿಡು. ನಾನು ನನ್ನ ಹೆಂಡತಿ ನನ್ನ ಮಗ ನಾನು ಈ ಮನೆ ಬಿಟ್ಟು ಹೊರಗೆ ಹೋಗ್ತೀವಣ್ಣ. ಮುಚ್ಚ ಬಾಯಿ. ಆಸ್ತಿ ಬೇಕಂತೆ, ಆಸ್ತಿ. ಯಾರು ದುಡ್ದದ ಆಸ್ತಿಯೋ ಆ ಆಸ್ತಿಯಲ್ಲಿ ನನಗೆ ಬಿಡಿಗಾಸು ಸಿಗೋದಿಲ್ಲ. ಈ ಬಣ್ಣದ ಹೆಣ್ಣಿಗೆ ಮರಳಾಗಿ ಮದುವೆ ಮಾಡಿ ಕರ್ಕೊಂಡು ಬಂದಿಯಲ್ಲ, ಶಾಸ್ತ್ರ ಸಂಪ್ರದಾಯ ಇಲ್ಲದ ಈ ಮದುವೆಗೆ ನಾನು ನಂಬೋದಿಲ್ಲ. ನೋಡು, ನನ್ನ ಆಸ್ತಿಯಲ್ಲಿ ಇದರಲ್ಲಿ ನನ್ನ ಮಗನಿಗೆ ಎಲ್ಲ ಹಕ್ಕು. ನಿನಗೊಂದು ಬಿಡಿದಾಗ ಸಿಗೋದಿಲ್ಲ. ಹೋಗ ಇಲ್ಲಿಂದ. ಏನ್ರಿ, ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ, ಈಗ ನೋಡಿದ್ರೆ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ. ಛೀ, ನಾನು ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ನಿಲ್ಲಲಾರೆ. ನಿಲ್ಲು ಗೀತಾ. ಈ ಮನೆಯಲ್ಲಿ ನಿನಗೆ ಮರ್ಯಾದೆ ಸಿಗತಾ ಇದ್ರೆ ನಾನು ನಿನ್ ಕೂಡ ಬರ್ತೀನಿ. ನೋಡಣ್ಣ, ಈ ಮನೆಯ ಆಸ್ತಿ ಹೇಗೆ ತೆಗೆದುಕೊಳ್ಳಬೇಕೆಂಬುದು ಚೆನ್ನಾಗಿ ಗೊತ್ತು. ನಾನಿನ್ನ ಬರ್ತೀನಿ. ಹೋಗ್ಲಿ ಬಿಡು. ಬೇಡವಾ, ದುಡುಕೋದು ಬೇಡ. ತಮ್ಮ, ಮನೆ ಬಿಟ್ಟು ಹೋಗ್ಬೇಡಪ್ಪ. ಏನೋ ಹಡದ ತಾಯಿ ಕಳ್ಳು ಉರಿದು ಸಿಟ್ಟಿನ ಆಫೀಸಲ್ಲಿ ಮಗನಿಗೆ ಮಾತನಾಡಿದ್ದಾಳೆ. ಅದನ್ನೇ ನೀನು ತಲೆ ಕೆಡಿಸಿಕೊಂಡು ಹೆಂಡತಿ ಕರ್ಕೊಂಡು ಮನೆ ಬಿಟ್ಟು ಹೊರಗೆ ಹೋಗ್ಬೇಡ. ಅವನಿಗೆ ನಾನು ಬುದ್ಧಿ ಹೇಳ್ತಾ ಇದ್ದೀನಿ, ನಿನಗೆ ಕೈ ಮುಗಿತಾ ಇದ್ದೀನಿ. ಇದೇ ಮನೆಯಲ್ಲೇ ಇರಪ್ಪ. ಹೌದವಾ? ಯಾಕಂದ್ರೆ ಇದು ಗೌಡ್ರ ಮನೆತನ. ಗೌಡರ ಮನೆತನದ ಮರ್ಯಾದೆ ನಾವೇ ಕೊಟ್ಟು ಮಣ್ಣು ಪಾಲ್ ಮಾಡಿದಂಗಾಗತ್ತ. ಏನು ತಿಳಿಯದೆ ತಮ್ಮ ತಪ್ಪು ಮಾಡಿದ್ದಾನೆ. ಮಾಡಿದ ತಪ್ಪನ್ನು ಕೊತ್ತು ನಾವೇ ಜನರಿಗೆ ಸಾರ್ ಹೇಳಿದಂಗಾಗತ್ತ. ಬೇಡ ತಾಯಿ, ಬೇಡ. ಈಗ ಎಲ್ಲ ಸಿಟ್ಟನ್ನು ಮರೆತು ಮಗ ಹಾಗೂ ಸೊಸಿ ಮಗನನ್ನು ನಗು ನಗುತ್ತಾ ಮನೆ ತುಂಬಿಸಿಕೊಳ್ಳುತ್ತಾ ನಿನ್ನ ಕಾಲ. ನೀನ್ ಯಾಕೆ ಕ್ಷಮೆ ಕೇಳ್ತೀಯೋ? ನೀನೇನು ತಪ್ಪಾದೆ ಅಂತ ನೀನು ಕ್ಷಮೆ ಕೇಳ್ತಾ ಇದೀಯ. ಮಾಡಿದವನು ಕಾಗೆ ನಿಂತಿದ್ದಾನೆ. ನೋಡಪ್ಪ, ತಾಯಿ ಎಂಬ ಕರಳು ಅವಾಗಿಲ್ಲಬೇಕಿದ್ರೆ ಇರಬಹುದು, ಆದ್ರೆ ಮಗನೆಂಬ ಮಮಕಾರ ನನಗಿದೆ. ಯಾಕಂದ್ರೆ ಮಗನ ಮೇಲೆ ಪ್ರೀತಿ ಆ ರೀತಿ ಮಾಡಿ ನನ್ನನ್ನು ಬಯಲಿಟ್ಟು ಅವನ ಮೇಲೆ ನನಗೆ ಹಕ್ಕಿಲ್ಲ ಬೇಯೋದಕ್ಕೆ ಹೀಗೆ ಹೇಳ್ತಾ ಇದ್ದೀನಿ. ನೋಡಮ್ಮ ಗೀತಾ, ಏನೋ ಕೋಪದಲ್ಲಿ ನಿಮ್ಮ ಬಾಬಾ ನಾನು ಮಾತನಾಡಿಬಿಟ್ಟಿವಿ. ಏನು ತಪ್ಪು ತಿಳ್ಕೊಬೇಡಮ್ಮ. ನೋಡು, ಮಗನ ಕರ್ಕೊಂಡು ದೇವರಿಗೆ ನಮಸ್ಕಾರ ಮಾಡಮ್ಮ. ಅಯ್ಯೋ, ನಾನು ನಿಮ್ಮನ್ನು ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೆ. ಆದರೆ ನೀವೀಗ ನನ್ನನ್ನು ಕ್ಷಮಿಸಿಬಿಡಿ. ಅವ್ವ, ಅಣ್ಣ, ಏನು ತಿಳಿಯದ ತಪ್ಪು ಮಾಡಿದ್ದೇನಣ್ಣ. ದಯವಿಟ್ಟು ಈ ನಿನ್ನ ತಮ್ಮ ಮಾಡಿದ ತಪ್ಪನ್ನು ಕ್ಷಮಿಸಣ್ಣ, ಕ್ಷಮಿಸಮ್ಮ. ಆಯ್ತಪ್ಪ, ದೊಡ್ಡ ವಿಧಿ ಬರ ನಮ್ಮ ಬೆನ್ನತ್ತೆ ಕಾಡುತ್ತಿರುವಾಗ ಅದನ್ನು ಯಾರಿಂದಲೂ ತಪ್ಪಿಸಲಿಕ್ಕೆ ಆಗುದಿಲ್ಲ. ಬಾರದು ಬಪ್ಪದು ತಪ್ಪದು ಎನ್ನುವ ಹಾಗೆ ಹನಿ ಅಕ್ಕಿ ಕೂಡಿ ಬಂದರೆ ಹಡದವರನ್ನೇ ಯಾರು ಕೇಳಿಲ್ಲ ಅಂತೆ. ಆ ಬ್ರಹ್ಮ ನಮ್ಮ ಹಣಿಯ ಬರದಲ್ಲಿ ಇವಳೇ ನಿನ್ನ ಸತಿ ಸಂಸಾರ ಜೊತೆ ಅಂತ ಬರೆದಿದ್ರೆ ಯಾರಿದ್ರು ತಪ್ಪಿಸ್. ಆಯ್ತು ನೋಡು, ಇಲ್ಲಿವರೆಗೆ ಏನೋ ನಿನ್ನ ಹಠ ನಿನ್ನ ಕೆನ್ನೆಗೆ ಬಾರಿಸಿ ತಪ್ಪು ಮಾಡಿದ. ಆದರೆ ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಈ ನಿಮ್ಮ ತಾಯಿ ನಿಮ್ಮ ಅಣ್ಣ ಅಂದ ಮಾತನ್ನು ಕೋಪಿಸಿಕೊಳ್ಳಾರ್ದೆ ಒಂದ್ಸಾರಿ ನಗುತ್ತಮ್ಮ. ಅಣ್ಣ, ಅಣ್ಣನ ಮಾತ ವೇದ ವಾಕ್ಯ ಬಿದ್ದಂತೆ ಅಣ್ಣ. ನಿನ್ನಷ್ಟು ಕ್ಷಮಿಸುವುದು ದೊಡ್ಡವು ನಾನಲ್ಲಣ್ಣ. ನೀನು ನನ್ನ ಪಾಲಿಗೆ ದೇವರಣ್ಣ, ದೇವರು. ಅಣ್ಣ, ಹೋಗ್ಲಿ ಬಿಡಣ್ಣ. ಆದದ್ದೆಲ್ಲ ಒಳ್ಳೆಯದು ತಿಳಿದು ಇಂದು ನಾವಂತರೂ ಮನೆಗೆ ಬಂದಿದ್ದೇವೆ. ಆದರೆ ಇಂದು ಎಲ್ಲರೂ ಕೂಡಿ ನಗುತ್ತಾ ಸಂತೋಷದ ಒಂದು ಗೀತೆಯನ್ನಾದ್ರೂ ಹಾಡೋಣ ಅಣ್ಣ. ಶಿವಾನಂದ,
ಅಲ್ಲೋ ಅವನೇನು ಮಾಡ್ತೀಯೋ? ನಮ್ಮ ಕೈಯಾಗ ಮೊಮ್ಮಗ ಬಂದಾನ ನೋಡು, ಅವನ ಮುಖ ನೋಡು, ಚಂದ್ರನ ತರ ಹೇಳ್ಕೊಳ್ಳಿದೆ ನೋಡು, ಎಷ್ಟು ಚಂದದ ನೋಡ ಮೊಮ್ಮಗ ನೋಡು. ಹೌದು ನೋಡವ್ವ, ಏಕೆಂದರೆ ಇಷ್ಟು ದಿವಸ ಮನೆಯಲ್ಲಿ ಸಕಲ ಸಿರಿ ಸಂಪತ್ತು ಬೇಕು ಬೇಡದಿದೆ, ಆದರೆ ಮಕ್ಕಳೆಂಬ ತೊಟ್ಟಿಲ ಭಾಗ್ಯ ತೂಗಲಿಲ್ಲ, ಮಕ್ಕಳ ಕೂಗಾಟ ನಡೆಯಲಿಲ್ಲ ಈ ಮನೆಯಲ್ಲಿ. ಇಂದು ಈ ನಮ್ಮ ಮಗ ಬಂದ ನಂತರ ಈ ನಮ್ಮ ಮನೆಗೆ ಬೆಳೆದಿಂಗಳದಂತೆ ಬಿದ್ದಂತಾಗಿದೆ. ಹೌದಪ್ಪ. ಹಾಂ, ಅದು ಅಲ್ಲದೆ ನೋಡವ್ವ, ಈ ನಿನ್ನ ಮೊಮ್ಮಗ ಯಾರ ಹತ್ತಿರ ಅದೇನು ಗೊತ್ತೇನಮ್ಮ? ಅವ್ವ, ಆ ಗೋಡೆಯಲ್ಲಿ ಅಪ್ಪನ ಫೋಟೋ ಗೋಡೆಗೆ ನೇನು ಹಾಕಿದ್ದಿಲ್ಲಮ್ಮ. ಆ ಗೋಡೆಗೆ ಹಾಕಿರೋ ಫೋಟೋದಲ್ಲಿರುವ ನನ್ನ ತಂದೆಯ ಮುಖ, ಈ ನಮ್ಮ ಮುದ್ದಾದ ಮಗನ ಮುಖ ಯಾವುದೋ ಪರಕಿಲ್ಲ ನೋಡಮ್ಮ, ಸೇಮ ನನ್ನ ತಂದೆಯನ್ನೇ ಹೋಗ್ತಿದ್ದಾನೆ. ನೋಡು ಗೀತಾ, ಮೊಮ್ಮಗ ಬಂದ ಮೇಲೆ ಮಗನ ಮೇಲೆ ಪ್ರೀತಿಯೇ ಕಡಿಮೆ ಆಯಿತು ತಾಯಿದು. ಹಾಗೇನಿಲ್ಲಪ್ಪ ನೋಡವ್ವ, ಇನ್ನು ಮುಂದೆ ಆದರೂ ನನ್ನ ತಮ್ಮನಿಗೆ ದೇವರ ಸದ್ಬುದ್ಧಿ ಸದಾ ಭಯ ಭಕ್ತಿಯನ್ನು ಕೊಡಲಿ. ಆದರೆ ಈ ನಮ್ಮ ಮನೆಗೆ ಇವತ್ತು ಕುಲಪುತ್ರ ಬಂದು ಮನೆ ನಂದಾದೀಪ ಹಚ್ಚಿದಂತಾಗಿದೆ. ಈ ಮನೆಯ ನಂದಾದೀಪ ಹಚ್ಚಿದಂಥ ತಾಯಿ ಮಹಾಲಕ್ಷ್ಮಿಗೆ ನಾವೆಲ್ಲರೂ ಸಂಭ್ರಮದಿಂದ ಹೋಗಿ ತುಪ್ಪದ ದೀಪ ಹಚ್ಚಿ ಬರೋಣ. ಈ ನಮ್ಮ ಮನೆ ಯಾವತ್ತು ಸದಾ ನಗನಗತಾ ಇರಲಿ, ಈ ನಮ್ಮ ಮನೆ ಹಾಲು ಉಕ್ಕಿದಂತೆ ಉಕ್ಕಲಿ ಅಂದು ಅಮ್ಮ. ಆಯ್ತಣ್ಣ. ಯಾವತ್ತು ಸಂತೋಷವಾಗಿರಲಿ. ಆಯ್ತಮ್ಮ. ಹಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ಹುಡುಗುವುದೇಕೆ ಹರಿಯುವ ನೀರಲ್ಲಿ ಮುಳುಗಿ ಏಳುತ್ತ ಮುತ್ತಿದಿರುವುದೆನ್ನುವ ಕಲ್ಪನೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ದೈವವೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ, ಅರಿತು ಬಾಳಲು ಗಣಪ. ಮನಸ್ಸೇ ದೇವಾಲಯ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ನಮಗೆಂದು ಆನಂದವನ್ನೇ ಮಾಡಲಿ, ನಮಗೆಂದು ಆನಂದವನ್ನೇ ಮಾಡಲಿ. ತಾಯಿಯ ಪ್ರೇಮ, ತಂದೆಯ ಪ್ರೇಮ, ತಾಯಿ ತಂದೆಯರ ಸ್ನೇಹ ಪ್ರೇಮ ನಿಮ್ಮ ಕಣ್ಣಿಗೆ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ.
ದೇವಾಲಯ ಮನಸ್ಸೇ ದೇವಾಲಯ ಮನೆಗೆ ನನ್ನಲಯ ಮನಸ್ಸೇ ದೇವಾಲಯ ದೇವರನ್ನು ಪ್ರೇಮ ಸ್ವರೂಪ ಪ್ರೀತಿ ಮಾತೆಯ ನನ್ನ ದೈವ ಅರಿತು ಮಾಡಲು ರಚನ ಹಾ ನಡೆಯರವ್ವ ಎಲ್ಲರೂ ಸೇರಿ ತಾಯಿ ಮಹಾಲಕ್ಷ್ಮಿಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಬರೋಣ ಆಯ್ತು ನಡೆಯಪ್ಪ